ನಿಮ್ಮ ಮನೆಯಲ್ಲಿ ಮಕ್ಕಳು ಯಾವುದರಲ್ಲಿ ಹೆಚ್ಚಿನ ಟೈಮ್‌ನ ಸ್ಪೆಂಡ್ ಮಾಡ್ತಾ ಇದ್ದಾರೆ? ಹಾಗೂ ಒಂದು ದಿನಕ್ಕೆ ಎಷ್ಟು ಸಾರಿ ಮೊಬೈಲ್‌ನ ಅನ್ಲಾಕ್ ಮಾಡ್ತಾ ಇದ್ದಾರೆ? ಯಾವುದು ಬೇಡದೇ ಇರೋ ಅಪ್ಲಿಕೇಶನಲ್ಲಿ ಟೈಮ್‌ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ನೋಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋ ಥರ ಮಕ್ಕಳಿಗೆ ಗೈಡ್ ಮಾಡೋದಕ್ಕೆ ಈ ವಿಡಿಯೋ ತುಂಬ ಉಪಯೋಗ ಇದೆ. ಅದೇ ಥರ ನೀವೂ ಕೂಡ ಎಲ್ಲಿ ಬೇಕೋ ಆ ಟೈಮ್ನ ಯುಟಿಲೈಸ್ ಮಾಡ್ದೇನೆ ಬೇರೆ ಕಡೆ ಯುಟಿಲೈಸ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ಸೆಟ್ಟಿಂಗ್‌ನ ಆನ್ ಮಾಡಿ ಇಟ್ಕೊಳ್ಳಿ. ಒಂದು ದಿನಕ್ಕೆ ಎಷ್ಟು ಬಾರಿ ನಿಮ್ಮ ಫೋನನ್ನು ಅನ್ಲಾಕ್ ಮಾಡ್ತೀರಾ ಮತ್ತು ಯಾವ ಅಪ್ಲಿಕೇಶನಲ್ಲಿ ಎಷ್ಟು ಟೈಮ್ನ ನೋಡಿದ್ದೀರಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ಈ ವಿಡಿಯೋನ ನೋಡಿ, ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಸಿಂಪಲ್ಲಾಗಿ ನಿಮ್ಮ ಫೋನ್ ಸೆಟ್ಟಿಂಗ್ನ ಓಪನ್ ಮಾಡಿಕೊಂಡು ಅಲ್ಲಿ DIGI ಅಂತ ಸರ್ಚ್ ಮಾಡಿ. ಅಲ್ಲಿ ಡಿಜಿಟಲ್ ವೆಲ್ಬೀಯಿಂಗ್ ಅಂತ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಯಾವ ಅಪ್ಲಿಕೇಶನಲ್ಲಿ ಎಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ದೀರಾ ಮತ್ತು ಒಂದು ದಿನದಲ್ಲಿ ಎಷ್ಟು ಸಲ ಅನ್ಲಾಕ್ ಮಾಡಿದ್ದೀರಾ ಅಂತ. ಹಾಗೆ ಸ್ಕ್ರಾಲ್ ಮಾಡಿದ್ರೆ ಆ್ಯಪ್ ಟೈಮರ್ ಅಂತ ಬರುತ್ತೆ. ಅದರಲ್ಲಿ ಎಷ್ಟು ಅಪ್ಲಿಕೇಶನ್ನ ನೀವು ಯೂಸ್ ಮಾಡಿದ್ದೀರಾ ಮತ್ತು ಆ ಅಪ್ಲಿಕೇಶನ್ಗೆ ಬಂದು ನೀವು ಟೈಮ್ನ ಸೆಟ್ ಮಾಡ್ಕೊಬೋದು. ಇಲ್ಲಿ ನೋಡಿ, ಉದಾಹರಣೆಗೆ ಇನ್ಸ್ಟಾಗ್ರಾಮ್‌ನ ನಾನು ಓಪನ್ ಮಾಡಿದ್ದೀನಿ. ಒಂದು ದಿನದಲ್ಲಿ ಎಷ್ಟು ನಿಮಿಷ ನಾನು ಇನ್ಸ್ಟಾಗ್ರಾಮ್‌ನ ನೋಡಿದ್ದೀನಿ, ಪ್ರತಿದಿನನೂ 30 ಮಿನಿಟ್ಸ್, 40 ಮಿನಿಟ್ಸ್ ಈ ಥರ ಬಂದಿದೆ. ಅವರ್ಲಿ ಬೇಕಾ, ಡೈಲಿ ಬೇಕಾ ಸೆಲೆಕ್ಟ್ ಮಾಡಿಕೊಂಡು ನಾವು ಈಗ ಆ್ಯಪ್‌ನ ಓಪನ್ ಮಾಡಿಕೊಂಡು ಅಲ್ಲಿ ನಾವು ಟೈಮ್‌ನ ಸೆಟ್ ಮಾಡ್ಕೋಬೇಕು. 4 ಅವರ್ಸ್ ಬೇಕಾ, 30 ಮಿನಿಟ್ಸ್ ಬೇಕಾ, ಅಲ್ಲಿ ಸೆಟ್ ಮಾಡಿಬಿಟ್ಟು ಓಕೆ ಕೊಟ್ಟರೆ ನೆಕ್ಸ್ಟು ನಮ್ಗೆ ಏನಾಗುತ್ತೆ, ಒಂದು ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ಸ್ಕ್ರೀನ್ ಟೈಮ್ ಕಂಪ್ಲೀಟ್ ಆಗಿದೆ ಅಂತ. ಅದಾದಮೇಲೆ ನಿಮಗೆ ಯಾವ ಟೈಮು ಯುಟಿಲೈಸ್ ಮಾಡ್ಕೋಬೇಕು, ಯಾವ ಅಪ್ಲಿಕೇಶನಲ್ಲಿ ಆ ಅಪ್ಲಿಕೇಶನ್ಗೆ ಹೋಗಿ ಟೈಮ್‌ನ ಯುಟಿಲೈಸ್ ಮಾಡ್ಕೊಬೋದು. ಒಂದು ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋ ಥರ ಮಕ್ಕಳಿಗೆ ಗೈಡ್ ಮಾಡೋದಕ್ಕೆ ಈ ವಿಡಿಯೋ ತುಂಬ ಉಪಯೋಗ ಇದೆ. ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ